ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಎಸ್ಐಟಿ ಕಸ್ಟಡಿ ಇಂದಿಗೆ ಅಂತ್ಯವಾಗುತ್ತೆ. ಇಂದು ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸದ್ಯ ಬೆಳ್ತಂಗಡಿ ಎಸ್ಐಟಿ ವಶದಲ್ಲಿದ್ದಾನೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್. ಇನ್ನು ಹಲವೆಡೆ ಸ್ಥಳ ಮಹಜರ್ ಕಾರ್ಯ ಬಾಕಿ ಇದೆ. ತಮಿಳುನಾಡು ಮಂಡ್ಯದಲ್ಲಿ ಮಹಜರ್ ಆಗಬೇಕು. ಚಿನ್ನಯ್ಯ ಮೇಲೆ ಮತ್ತೆ ಹಲವು ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ಹೀಗಾಗಿ ಮತ್ತೆ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾಸ್ಕ್ ಮ್ಯಾನ್ ಎಸ್ಐಟಿ ಕಸ್ಟಡಿ ಇಂದಿಗೆ ಅಂತ್ಯವಾಗಲಿದೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ ಟೀಮ್ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಕೇಳಲಿರುವ ಎಸ್ಐಟಿ ಅಧಿಕಾರಿಗಳು. ಸದ್ಯ ಈಗಾಗಲೇ ಬೆಳ್ತಂಗಡಿ ಎಸ್ಐಟಿ ವಶದಲ್ಲಿರುವ ಚಿನ್ನಯ್ಯ ಇನ್ನು ಹಲವೆಡೆ ಸ್ಥಳ ಮಹಜರ್ ಕಾರ್ಯ ಇನ್ನೂ ಕೂಡ ಬಾಕಿ ಇದೆ. ತಮಿಳುನಾಡು ಮಂಡ್ಯದಲ್ಲಿ ಮಹಜರ್ ಆಗಬೇಕು. ಹಾಗೆ ಚಿನ್ನಯ್ಯನ ಮೇಲೆ ಮತ್ತೆ ಹಲವು ಕೇಸ್ಗಳು ಕೂಡ ಈಗಾಗಲೇ ದಾಖಲಾಗಿರುವಂಥದ್ದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ತನ್ನ ವಶದಲ್ಲಿಟ್ಕೊಂಡು ಈಗಾಗಲೇ ಎಲ್ಲ ಕಡೆ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಲಿದ್ದಾರೆ. ಸದ್ಯ ಈಗಾಗಲೇ ಬೆಳ್ತಂಗಡಿ ಎಸ್ಐಟಿ ವಶದಲ್ಲಿರುವ ಚಿನ್ನಯ್ಯ ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಈಗಾಗಲೇ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿರುವಂಥದ್ದು. ಇನ್ನು ಮತ್ತೆ ಧರ್ಮಸ್ಥಳದಲ್ಲಿ ಆತ ಶವಗಳನ್ನು ಹೂತಿಟ್ಟಿರುವುದಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲ ಸತ್ಯವನ್ನ ಹೇಳಿದ್ದಾನೆ.